ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಜಸ್ಟ್ ಕ್ಲೀನಿಂಗ್ ಆರ್ಗನೈಸೇಷನ್ ಅಷ್ಟು ಮಾತ್ರ ಇರುತ್ತೆ, ಇನ್ನೇನು ಇರಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲೇ ಕಿಚನ್ ಎಷ್ಟು ಗಲೀಜಾಗಿದೆ. ಕಿಚನ್ ಅಷ್ಟೆಲ್ಲ ಫುಲ್ ಮನೆ ಗಲೀಜಾಗಿದೆ ಅಂತಲೇ ಅನ್ಬೋದು. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ, ಟೈಮಿಂಗ್ಸ್ನು ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ಬಂದಿದ್ದು ನಾನು ನಿನ್ನೆ ಊರಿಂದ ಬಂದಿದ್ದು ನೈಟ್, ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ವಿಡಿಯೋ ಅಲ್ಲೂ ಕೂಡ ಮಾಡಲಿಕ್ಕಾಗಲಿಲ್ಲ, ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ಇಲ್ಲೂ ಕೂಡ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಅಲ್ಲೂ ಕೂಡ ತುಂಬ ಕ್ಲೀನಿಂಗ್ ಇತ್ತು. ವಿಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಆಗಲ್ಲ, ಅಟ್ಲೀಸ್ಟ್ ಒಂದು 2 ಡೇಸ್ ವಿಡಿಯೋ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಬಟ್ ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ಅಂತೂ ಇದೆ, ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಹಾಗೆ ಬೆಂಗಳೂರಲ್ಲಿ ಇದ್ದೀನಿ. ಬೆಂಗಳೂರಿನಲ್ಲಿ ನೆಕ್ಸ್ಟ್ ವೀಕಿಂದ ಆಫೀಸ್ಗೆ ಕೂಡ ಹೋಗೋದಿದೆ. ಸೊ ಅಷ್ಟರಲ್ಲಿ ನಾನು ಮನೆ ಕ್ಲೀನಿಂಗ್ ಪ್ರತಿಯೊಂದು ಮಾಡಿ ಮುಗಿಸಿ ಇರಬೇಕು. ಯಾಕಂದರೆ ನೆಕ್ಸ್ಟ್ ಬರುವಂತಹ ಬ್ಲಾಗ್ಸ್ ತುಂಬ ಡಿಫ್ರೆಂಟಾಗಿರುತ್ತೆ. ಏನು ಅಂತ ಹೇಳ್ತೀನಿ, ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಹೆಣ್ಣು ಮಗು ಊರಿಂದ ಬಂದಾಗ ಅವಳ ಕೆಲಸಗಳು ಎಷ್ಟು ಎಕ್ಟಿಕ್ಕಾಗಿ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಫಸ್ಟಿಗೆ ಟೀ ಮಾಡ್ಕೋತಾ ಇದ್ದೀನಿ. ಸೊ ಬಂದ ತಕ್ಷಣವೇ ಫುಲ್ ಕೌಂಟರ್ ಟಾಪಿಂದ ಹಿಡಿದು ಪ್ರತಿಯೊಂದು ನೋಡಿ. ಆ್ಯಕ್ಚುಲಿ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ಟಿಫನ್ನು. ಸೊ ತರಕಾರಿ ಏನೂ ಇರಲಿಲ್ಲ. ಸೊ ಹಾಗಾಗಿ ಚಿತ್ರಾನ್ನ ಒಂದು ಮಾಡಿ ಮಗನ್ನ ಕಳಿಸಿ ನೋಡಿ, ನೈಟ್ ಬಂದು ಕಸ ಗುಡಿಸಿದ ಕಸ ಹಾಗೇ ಇದೆ. ಸೊ ಅದಾದಮೇಲೆ ಹಾಲ್ನಲ್ಲಿ ಲುಕ್ ಬಂದು ಹೀಗಿದೆ. ಸೊ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡಿ ಹೋಗಿದ್ರಿಂದ ಅಷ್ಟು ಗಲೀಜಾಗಿಲ್ಲ. ಸೊ ಈ ರೂಮಲ್ಲಿ ಬಂದು ಹೀಗಿದೆ. ಹಸ್ಬೆಂಡ್ ಈಗ ಜಸ್ಟ್ ಆಫೀಸಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಅದಾದಮೇಲೆ ಈ ರೂಮೇನ ಅಷ್ಟು ಗಲೀಜಾಗಿಲ್ಲ, ಯಾಕಂದರೆ ಎಲ್ಲ ಒಂದೇ ಕಡೆ ಡಂಪ್ ಮಾಡಿರೋದ್ರಿಂದ. ಸೊ ಆ್ಯಕ್ಚುಲಿ ಇಲ್ಲಿ ಬಟ್ಟೆಗಳನ್ನ ಒಗೆದು ಒಣಗಾಕಿದ್ದೀನಿ. ಬೆಳಗ್ಗಿಂದ ಆಲ್ರೆಡಿ ಇದು 3rd ಟ್ರಿಪ್ ಅಂತಲೇ ಅನ್ಬೋದು. ಇಲ್ಲಿ ಏನಪ್ಪ ಮಾಡ್ತೀನಿ ಅಂತ ಅಂದರೆ, ಊರಲ್ಲಿರೋ ಬಟ್ಟೆನ ಇವಾಗ ಆಲ್ಟ್ರ್ ಮಾಡ್ತೀನಿ. ನಾನು ಯಾವಾಗ ಹೋಗ್ತೀನಿ ಅವಾಗೆಲ್ಲ ತೊಗೊಬರೋದು, ಒಗ್ದಿರೋದನ್ನ ತೊಗೊಂಡೋಗಿ ಇಡೋದು, ಆ ರೀತಿ ಮಾಡಿಬಿಡ್ತೀನಿ. ಸೊ ಆ ಥರ ಮಾಡಿದಾಗ ಅಲ್ಲಿ ಒಗೆಯೋದು ಸ್ವಲ್ಪ ತಪ್ಪುತ್ತೆ. ಮಕ್ಕಳದೆಲ್ಲ ಅಲ್ಲಲ್ಲೇ ಒಗ್ಕೊಂಡು ಬಂದುಬಿಡ್ತೀನಿ, ಮತ್ತೆ ಇಲ್ಲಿ ಬಂದು ವಾಶ್ ಮಾಡ್ತೀನಿ. ಇಲ್ಲಿ ಆದರೆ ಎಲ್ಲ ಪ್ರತಿಯೊಂದೂ ತಂದು ಒಗೆದಿರ್ತೀನಿ. ಸೊ ಹಾಗಾಗಿ ಬಟ್ಟೆಗಳು ಊರಿಂದ ಬಂದ ತಕ್ಷಣವೇ ಬಟ್ಟೆಗಳು ಜಾಸ್ತಿ. ಅಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ಹ್ಯಾಂಡ್ ಮಿಷಿನ್ ಇದೆ. ತುಂಬ ಬಟ್ಟೆ ಅಥವಾ ತುಂಬ ದಿನ ಇರ್ತೀನಿ ಅಂತ ಅಂದಾಗ ಹ್ಯಾಂಡ್ ಮಿಷಿನಲ್ಲಿ ಒಗಿತೀನಿ. ಇನ್ ಕೇಸ್ ಇಲ್ಲ 2 ದಿನಕ್ಕೆ 3 ದಿನಕ್ಕೆ ಬರ್ತೀವಿ ಅನ್ನೋವಂಥ ಟೈಮಲ್ಲಿ ತೊಗೊಂಬಂದು ಒಗಿತೀನಿ. ಇದೇ ಒಂದು ದೊಡ್ಡ ಕೆಲಸ. ಯಾಕಂದರೆ ಬಟ್ಟೆ ಒಂದು ಒಗ್ದಾಗ್ಬಿಟ್ರೆ ನನಗೆ ಹೋಲ್ ಡೇ ಮನೆಯೆಲ್ಲ ಕ್ಲೀನ್ ಇದ್ದಂಗೆ, ಹಾಗೆ ಅರ್ಧ ಕೆಲಸ ಮುಗಿಯೋ ಥರ. ಬಟ್ಟೆಗಳನ್ನೆಲ್ಲ ಹಾಕಿ ಇದು 3ನೇ ಟ್ರಿಪ್ ಆಯಿತು. ಇನ್ನು ಸಂಜೆ ಅಥವಾ ರಾತ್ರಿ ಅಷ್ಟೊತ್ತಿಗೆ ಇನ್ನೊಂದು ಟ್ರಿಪ್ ಹಾಕಿ 4 ಟ್ರಿಪ್ಪು ಮುಗಿಸಿ ಹಾಕಿರ್ತೀನಿ. ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ನಾಳೆ ನಾಡಿದ್ದಿಂದ ವರ್ಕ್ ಹೋಗಬೇಕು ಅಂತ ಅಂದರೆ ಮತ್ತೆ ಅವಾಗೂ ಕೂಡ ಟೈಮ್ ಇರಲ್ಲ. ಸೊ ಹಾಗಾಗಿ ಯಾವ್ಯಾವ ದಾರ ಇದೆ ಎಲ್ಲ ಇವತ್ತು ಫಿಲ್ ಆಗ್ತಿದೆ, ಮುಂದೆ ಹಿಂದೆ ಎಲ್ಲ ಕಡೆ. ಸೊ ಮುಂದೆನೂ ಬಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಒಂದು ಬೆಡ್ ಸ್ಪ್ರೆಡ್ಸ್ಗಳನ್ನೆಲ್ಲ ಇಲ್ಲಿ ಮುಂದೆ ಹಾಕ್ತೀನಿ. ಈಗ ಬೆಡ್ ಸ್ಪ್ರೆಡ್ ಒಂದಿತ್ತು. ಸೊ ಹಾಗಾಗಿ ಬಟ್ಟೆನೂ ಕೂಡ ಹಾಕ್ತಾಯಿದ್ದೀನಿ. ಬಟ್ಟೆ ಒಗೆಯೋದಷ್ಟೇ ಅಲ್ಲ ಕೆಲಸ ಇದ್ದಿದ್ದು, ಬಟ್ಟೆ ಒಣಗಾಕೋದು ಕೂಡ ಕೆಲಸ ಇತ್ತು. ಅಲ್ಲಿ ಸ್ವಲ್ಪ ಒಗೆದ್ಬಿಟ್ಟು ಮಕ್ಕಳು ಬಟ್ಟೆಗಳನ್ನೆಲ್ಲ ತಂದಿದ್ದೆ. ಸೊ ಅದು ಕೂಡ ಹಾಗಾಗಿ ಇಟ್ಕೊಂಬಂದಿದ್ದೆ. ಪ್ಲಸ್ ಇಲ್ಲೂ ಒಂದು ಸ್ವಲ್ಪ ಒಗೆದಿಟ್ಟು ಹೋಗಿದ್ದೆ, ಅದು ಡ್ರೈ ಆಗಿದೆ. ಸೊ ಜಸ್ಟ್ ಹೊದ್ರುಕೊಂಡು ಇಡ್ತಾಯಿದ್ದೀನಿ. ಯಾಕಂದರೆ 3 ದಿನ ಆಗಿಬಿಟ್ಟಿತ್ತಲ್ಲ. ಸೊ ಏನಾದ್ರು ಧೂಳು ಏನಾದ್ರು ಬಿದ್ದಿದ್ರೆ ಅಂದ್ಬಿಟ್ಟು ಕೊಡ್ವಿ ಎತ್ತಿಡ್ತಾಯಿದ್ದೀನಿ. ಸೊ ಅದಾದಮೇಲೆ ಎಲ್ಲ ಕೆಲಸ ಆಯಿತು. ಅದೆಲ್ಲ ಕೆಲಸ ಆದಮೇಲೆ ಮಗನ ಸ್ಕೂಲ್ಗೆ ಹೋಗಿದ್ದಾಯಿತು. ಮಗನ ಸ್ಕೂಲಲ್ಲಿ ಲಾಸ್ಟ್ ಅವನಿಗೆ ಆ್ಯಕ್ಚುಲಿ ಗ್ರೌಂಡ್ ಇತ್ತು. ಸೊ ಹಾಗಾಗಿ ಅವನು ಆಟ ಆಡ್ತಿದ್ದ, ಹಂಗೆ ವಿಡಿಯೋ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗು. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಏನಂತ ಅಂದರೆ, ಮನೆ ಕೆಲಸನ ಹೇಗಿದ್ರು ಮಾಡಿಬಿಡ್ಬೋದು ಅಂತ ಅಂತಾರೆ. ಆ್ಯಕ್ಚುಲಿ ಆಗದೇ ಇರೋ ಕೆಲಸನೇ ಮನೆ ಕೆಲಸ. ಹೊರಗಡೆ ಕೆಲಸ ಹೇಗಾದರೂ ಮಾಡ್ಬೋದು, ಮನೆ ಒಳಗಡೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಸೊ ಅವನನ್ನು ಸ್ಕೂಲಿಂದ ಬಂದ ತಕ್ಷಣವೇ ಸ್ವಲ್ಪ ಹೆಡ್ಡೇಕ್ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಮನೆ ಒಳಗೆ ಎಷ್ಟು ಚಳಿ ಇರುತ್ತೆ ಅಷ್ಟೇ ಬಿಸಿಲು ಹೊರಗಡೆ ಇರುತ್ತೆ. ಸೊ ಹಾಗಾಗಿ
ಸ್ವಲ್ಪ ತಲೆನೋವು ಅನ್ನಿಸ್ತಿತ್ತಲ್ಲ, ಹಾಗೆ ಅಲ್ಲೂ ಕೂಡ ಒಂದು 3-4 ಡೇಸ್ ಆಗೋಗಿತ್ತು ಹೆಡ್ ಬಾತ್ ಮಾಡಿ. ಸೊ ಹಂಗಾಗಿ ಹೆಡ್ ಬಾತ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನವರತ್ನ ಆಯಿಲ್ನ ಹಾಕೊಳ್ಳೋಣ ಅಂದ್ಬಿಟ್ಟು ತಂದೆ. ಎರಡು ತಂದಿದ್ದು, ಜಾಸ್ತಿ ಹಾಕಲ್ಲ, ಅದು ಸ್ಮೆಲ್ ಆಗಲ್ಲ, ನನಗೆ ತಲೆನೋವು ಬರುತ್ತೆ. ಬಟ್ ಆದರೂ ಕೂಲಾಗಿರಲಿ ಅಂದ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಒಂದು ಓಪನ್ ಮಾಡಿದೆ. ಸಿಕ್ಕಾಪಟ್ಟೆ ಸ್ಮೆಲ್ ಬಂದುಬಿಡ್ತು. ಒಂದೇ ಸಾಕು ಅಂದ್ಬಿಟ್ಟು ಹಾಕೊತಾ ಇದ್ದೀನಿ. ಇದು ಫುಲ್ ರೂಟ್ಗೆಲ್ಲ ಹಾಕೊಳ್ಳಲ್ಲ, ಜಸ್ಟ್ ನತ್ತಿಗೆ ಮಾತ್ರ ಹಾಕೊಳ್ಳೋದು. ಸೊ ಹಾಕೊಂಡಾದ್ಮೇಲೆ ಒಂದು 1/2 hour ಮಲ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನೂ ಇಲ್ಲೇ ಎಂಡ್ ಮಾಡಿ ಮಲ್ಕೊಳ್ಳೋಣ ಇವತ್ತಿಂದು. ನೆಕ್ಸ್ಟ್ ಏನಿದ್ರು ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಏರ್ ಸ್ವಲ್ಪ ಕಟ್ ಮಾಡಿಸ್ಕೊಂಬಿಟ್ಟಿದ್ದೀನಿ. ಸೊ ಹಾಗಾಗಿ ಲೆಂತ್ ಇಲ್ಲ ಈ ಸರಿ ಕೂದಲು. ತುಂಬ ಜನ ಹೇರ್ಸ್ಗೂ ಕೂಡ ನಾನು ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ನಿಮ್ಮ ಹೇರ್ಸ್ಗೆ ನಾನು ಫ್ಯಾನ್ ಅಂತ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಏನು ಹಾಕ್ತೀರಾ ಅಂತಾರೆ, ನಾರ್ಮಲ್ ಕೊಬ್ಬರಿ ಎಣ್ಣೆ ಹಾಗೆ ಮೀರಾ ವೈಟ್ ಕಲರ್ ಶ್ಯಾಂಪು.